ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮೇಘನಾ ಅಂತ. ಊರು ಗುಲ್ಬರ್ಗ. ವಯಸ್ಸು 26 ವರ್ಷ ತುಂಬಿದೆ. ಸಮಸ್ಯೆ ಬಡವರಾಗಿ ಹುಟ್ಟಿದ್ದೇ ಸಮಸ್ಯೆ. ಗಂಡ ಇನ್ನೂ ಮದುವೆ ಆಗಿಲ್ಲ. ಆಸ್ತಿ ತಂದೆಯ ಮನೆಯಲ್ಲಿ ಇದ್ದೇನೆ. ತೂತು ಫ್ರೆಶ್ ಆಗಿದೆ. ಬಣ್ಣ ಗೋಧಿ ಬಣ್ಣ. ಹವ್ಯಾಸ ಮದುವೆ ಆಗುವುದು. ಕೆಲಸ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಸ್ನೇಹಿತರೆ, ಇದು ಇಷ್ಟು ಮೇಘನಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ವರ್ತಮಾನ ಪರಿಸ್ಥಿತಿ: ನಾವು ತುಂಬಾ ಬಡವರಾಗಿದ್ದೇವೆ. ಮನೆಯಲ್ಲಿ ಒಟ್ಟು 7 ಜನ ವಾಸವಾಗಿದ್ದೀವಿ. ತಂದೆ ತಾಯಿ ಮತ್ತು 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ತಾಯಿ ಮತ್ತು ನಾನು ಮನೆಯ ಜವಾಬ್ದಾರಿ ವಹಿಸಿಕೊಂಡಿದ್ದೇವೆ. ಉಳಿದವರು ಎಲ್ಲರೂ ಚಿಕ್ಕವರಾಗಿದ್ದಾರೆ. ನನ್ನನ್ನ ಮದುವೆ ಮಾಡುವುದಕ್ಕೆ ವರದಕ್ಷಿಣೆ ಕೂಡ ಇಲ್ಲ. ಸಂಬಂಧಿಕರು ಕೂಡ ನಮ್ಮನ್ನ ದೂರ ಮಾಡಿಬಿಟ್ಟಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತೀನಿ ಅಂದರೆ ನೇರವಾಗಿ ನನ್ನನ್ನ ಕರೆ ಮಾಡಿ ಮಾತಾಡಬಹುದು. ಸ್ನೇಹಿತರೆ, ಮೇಘನಾ ಅವರು ಅವರ ವರ್ತಮಾನ ಬದುಕಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಇಷ್ಟ ಆದವರು ಕಮೆಂಟ್ ಮಾಡಿ ತಿಳಿಸಿ. ಮದುವೆ ಆಗುವ ಹುಡುಗ ಹೀಗಿರಲಿ. ವಿದ್ಯಾವಂತನಾದ ಹುಡುಗ ಬೇಕು. ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡಿಯಬೇಕು. ಒಳ್ಳೆಯ ಆಚಾರ ವಿಚಾರಗಳನ್ನ ಅಳವಡಿಸಿಕೊಂಡಿರಬೇಕು. ನಮ್ಮಿಂದ ಏನು ಬಯಸಬಾರದು. ನಾವು ಮೊದಲೇ ಬಡವರು. ನಿಮ್ಮ ಕೈಲಾದರೆ ನಮ್ಮ ಕುಟುಂಬಕ್ಕೆ ಹಣ ಸಹಾಯ ಮಾಡಬೇಕು. ಬಡವರು ಅಂತ ತಿಳಿದು ನಮ್ಮನ್ನ ಹೀನಾಯವಾಗಿ ನಡೆಸಿಕೊಳ್ಳಬಾರದು. ಕೇಯಿಸಿಕೊಳ್ಳುವುದು ನನಗೆ ತುಂಬಾನೇ ಇಷ್ಟ. ಮದುವೆ ಆದ ಮೇಲೆ ದಿನಕ್ಕೆ 2 ಸಾರಿ ಕೇಯಬೇಕು. ಓಕೆನಾ? ಸ್ನೇಹಿತರೆ, ಮೇಘನಾ ಅವರು ಹುಡುಗನಲ್ಲಿ ಯಾವೆಲ್ಲ ಗುಣಗಳು ಇರಬೇಕು ಅಂತ ವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮಿಬ್ಬರ ಸಂಬಂಧ ಹೀಗಿರಲಿ. ಮದುವೆ ಆದ ಮೇಲೆ ಕಷ್ಟ ಸುಖಗಳನ್ನ ಸಮನಾಗಿ ಹಂಚಿಕೊಂಡು ಬಾಳೋಣ. ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡುವುದು ಬೇಡ. ಪರಿಸ್ಥಿತಿ ಹೇಗೆ ಇರಲಿ, ಇಬ್ಬರು ಸೇರಿ ಪರಿಹಾರ ಹುಡುಕೋಣ. ಒಬ್ಬರನ್ನ ಬಿಟ್ಟು ಒಬ್ಬರು ಬಾಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡೋಣ. ತಾಳ್ಮೆ ಮತ್ತು ಶ್ರದ್ಧೆಯಿಂದ ಬದುಕನ್ನ ಸಾಗಿಸೋಣ. ಸಮಾಜದ ಮಾತಿಗೆ ತಲೆಕೆಡಿಸಿಕೊಳ್ಳುವುದೇ ಬೇಡ. ಬದುಕಿನ ಗುರಿಯತ್ತ ಪಯಣ ಬೆಳೆಸೋಣ. ಜನ್ಮ ಜನ್ಮಾಂತರದವರೆಗೂ ಸತಿಪತಿಯಾಗಿ ಬಾಳೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.